ನೋಡಿ, ಒಂದು ಟೈಮಲ್ಲಿ ಧರ್ಮಸ್ಥಳದ ಆಣೆ ಪ್ರಮಾಣ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು. ಅದು ಯಾವ ವಿಚಾರಕ್ಕೆ ಅಂತಲೂ ಕೂಡ ಗೊತ್ತು. ಈಗ ಮತ್ತೊಮ್ಮೆ ಬಿಜೆಪಿಯಲ್ಲಿ ಈ ಆಣೆ ಪ್ರಮಾಣದ ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇದೆ. ಒಂದು ಕಡೆ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಣೆ ಪ್ರಮಾಣ ಧರ್ಮಸ್ಥಳದಲ್ಲೇ ಸಭೆ ಮಾಡಿ ಆಣೆ ಪ್ರಮಾಣ ಮಾಡುವಂತಹ ವಿಚಾರ ವಿಜಯೇಂದ್ರ ಅವರು ಕೊಟ್ಟಂತಹ ಹೇಳಿಕೆ. ಇದಕ್ಕೆ ಬಿಜೆಪಿ ಪಕ್ಷದಲ್ಲೇ ಸಾಕಷ್ಟು ಅಪಸ್ವರಗಳು ಕೇಳಿಬರ್ತಾ ಇದೆ. ವಿಜಯೇಂದ್ರ ಅವರಿಗೆ, ಆರ್ ಅಶೋಕ್ ಅವರಿಗೆ ಒಂದಷ್ಟು ಜನ ನಾಯಕರುಗಳು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಬಿಜೆಪಿಯಲ್ಲಿರುವಂತಹ ನಾಯಕರುಗಳೇ, ಮಾಜಿ ಸಚಿವರಾದಂತಹ ಸುರೇಶ್ ಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಯಾದಂತಹ ಸದಾನಂದ ಗೌಡರು, ಇನ್ನೂ ಬೇರೆ ಬೇರೆ ರೀತಿಯ ನಾಯಕರುಗಳು ಆಣೆ ಪ್ರಮಾಣ ಬೇಡ, ರಾಜಕೀಯವನ್ನು ನಾವು ದೇವಾಲಯಕ್ಕೆ, ಪವಿತ್ರ ಸ್ಥಳಕ್ಕೆ ತೆಗೆದುಕೊಂಡು ಹೋಗೋದು ಬೇಡ ಅನ್ನುವಂತಹ ವಿಚಾರ. ಸೊ ಇದೆಲ್ಲ ವಿಚಾರವನ್ನು ಇಟ್ಕೊಂಡು ಒಂದು ಕಡೆ ಬಿಜೆಪಿ ಹೈಕಮಾಂಡು, ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ, ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರಿಗೆ ಬುಲಾವ್ ಕೊಟ್ಟಿದೆ. ಇವತ್ತು ದೆಹಲಿಗೂ ಕೂಡ ಹೋಗ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ಆಣೆ ಪ್ರಮಾಣದ ವಿಚಾರಕ್ಕೆ ಬ್ರೇಕ್ ಹಾಕ್ತಾ ಬಿಜೆಪಿ ಇವತ್ತು ಕುಮಾರಸ್ವಾಮಿ ಅವರು ಕೂಡ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಏನು ಹೇಳಿದ್ರು ಆಣೆ ಪ್ರಮಾಣದ ಬಗ್ಗೆ, ಬಿಜೆಪಿಯ ನಿರ್ಧಾರದ ಬಗ್ಗೆ, ತೀರ್ಮಾನದ ಬಗ್ಗೆ ಕುಮಾರಸ್ವಾಮಿ ಅವರು, ಬಿಜೆಪಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ತಾ. ನಾನು ಆಗಲೇ ಹೇಳಿದೆ, ಧರ್ಮಸ್ಥಳದಲ್ಲಿ ಶಾಸಕರಿಗೆ ಆಣೆ ಪ್ರಮಾಣ ಮಾಡಿಸುವಂತಹ ನಿರ್ಧಾರ ಬಿಜೆಪಿ ನಾಯಕರು ಕೈಬಿಟ್ಟಿದ್ದಾರೆ ಅನ್ನುವಂತಹ ವಿಚಾರ. ಯಾಕಪ್ಪ ಅಂತ ಹೇಳಿದ್ರೆ, ಸ್ವಪಕ್ಷದಿಂದಲೇ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತೆ. ಸ್ವಪಕ್ಷದಿಂದಲೇ ಸಾಕಷ್ಟು ವಿರೋಧ ವ್ಯಕ್ತವಾದಂತಹ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸದಿರೋದಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ. ಎಲ್ಲಿಂದ ಶುರುವಾಯಿತು ಅಂತ ಹೇಳಿದ್ರೆ, ಕೌನ್ಸಿಲ್ ಎಲೆಕ್ಷನ್ನಿಂದ, ವಿಧಾನ ಪರಿಷತ್ ಚುನಾವಣೆಯ ಎಲೆಕ್ಷನ್ನಿಂದ ಅಡ್ಡ ಮತದಾನ ಮಾಡಿದವರ ಪತ್ತೆಗೆ ಬಿಜೆಪಿ ಮುಂದಾಗಿದೆ. ಯಾಕಂದರೆ ಹೈಕಮಾಂಡ್ ನಾಯಕರು ಕೂಡ ಗರಂ ಆಗಿದ್ದಾರೆ. ಯಾರ ಮೇಲೆ ಅಂತ ಹೇಳಿದ್ರೆ, ವಿಜಯೇಂದ್ರ ಅವರ ಮೇಲೆ, ಆರ್ ಅಶೋಕ್ ಅವರ ಮೇಲೆ. ರಾಜ್ಯಾಧ್ಯಕ್ಷರಾಗಿಟ್ಕೊಂಡು ವಿಪಕ್ಷ ನಾಯಕ ಸ್ಥಾನದಲ್ಲಿ ಇತ್ಕೊಂಡು ನೀವಿಬ್ರು ಏನು ಮಾಡಿದ್ರಿ? ಪಕ್ಷದಲ್ಲಿರುವಂತಹ 60+ ಶಾಸಕರನ್ನ ನೀವು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಮುಂದೆ ಹೆಂಗೆ? 2028ಕ್ಕೆ ಹೆಂಗೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಬಿಜೆಪಿ? ಅದರ ಜೊತೆಗೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ವಿಪಕ್ಷ ನಾಯಕನ ಸ್ಥಾನದಿಂದ ಆರ್ ಅಶೋಕ್ ಅವರನ್ನ ಕೆಳಗಿಳಿಸಬೇಕು, ಆ ಸ್ಥಾನದಲ್ಲಿ ಬೇರೆಯವ್ರನ್ನ ಕೂರಿಸಬೇಕು ಅನ್ನುವ ಮಾತುಗಳು ಕೂಡ ಬಿಜೆಪಿ ಪಕ್ಷದಲ್ಲೇ ಹರಿದಾಡ್ತಾ ಇರೋದು. ಹಾಗಾಗಿ ವಿಜಯೇಂದ್ರ ಅವರು ಕೂಡ ಗರಂ ಆಗಿದ್ದಾರೆ. ಶಾಸಕರ ಸಭೆ ನಡೆಸಿಬಿಟ್ಟು ಆಣೆ ಪ್ರಮಾಣ ಮಾಡಿಸೋದಕ್ಕೆ ನಿರ್ಧಾರ ಕೂಡ ಮಾಡಿದ್ರು. ಆದರೆ ಈ ನಿರ್ಧಾರಕ್ಕೆ ಸ್ವಪಕ್ಷದವರಿಂದಲೇ ಅಪಸ್ವರ ಹೆಚ್ಚಾಗಿ ಕೇಳಿಬಂದಿದೆ. ಶಾಸಕರಾದಂತಹ, ಮಾಜಿ ಸಚಿವರಾದಂತಹ ಸುರೇಶ್ ಕುಮಾರ್ ಅವರು ಹೇಳ್ತಾರೆ, ಈ ತೀರ್ಮಾನ ಸರಿಯಲ್ಲ. ವಿರೋಧ ವ್ಯಕ್ತವಾದಂಥ ಹಿನ್ನೆಲೆ ಈಗ ಬಿಜೆಪಿ ನಾಯಕರು ಆಣೆ ಪ್ರಮಾಣದ ಯೋಜನೆಯನ್ನು ಕೈಬಿಟ್ಟಿದ್ದಾರೆ. ಹಾಗಾಗಿ ಬಿಜೆಪಿ ಕೈಬಿಟ್ಟಿದೆ. ಧರ್ಮಸ್ಥಳದಲ್ಲಿ ಶಾಸಕರಿಗೆ ಆಣೆ ಪ್ರಮಾಣ ಮಾಡಿಸೋ ನಿರ್ಧಾರವನ್ನು ಸ್ವಪಕ್ಷದಿಂದಲೇ ವಿರೋಧ ವ್ಯಕ್ತವಾದಂತಹ ಬೆನ್ನಲ್ಲೇ ಶಾಸಕಾಂಗ ಪಕ್ಷದ ಸಭೆ ನಡೆಸದಿರೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ. ಈ ಬಗ್ಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಬೇಡ. ಆರ್ ಅಶೋಕ್ ಅವರು ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಕೂಡ ನನ್ನೊಟ್ಟಿಗೆ ಮಾತಾಡಿದ್ದಾರೆ. ಸುರೇಶ್ ಕುಮಾರ್ ಅವರು ಕೂಡ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ನಾನೂ ಕೂಡ ವಿಜಯೇಂದ್ರ ಅವರ ಜೊತೆಗೆ ಮಾತಾಡ್ತೀನಿ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸೋದು ಬೇಡ. ಸೊ ಆ ವಿಚಾರಕ್ಕೆ ಇನ್ನು ಇವತ್ತು ಕುಮಾರಸ್ವಾಮಿಯವರು ಕೂಡ ಪ್ರೆಸ್ ಮೀಟ್ ಮಾಡ್ತಾರೆ. ಇವತ್ತು ಬೆಳಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು, ಡಿ.ಕೆ. ಶಿವಕುಮಾರ್ ಅವರ ಆಡಳಿತ, ಬಿಡದಿ ಟೌನ್ಶಿಪ್ ವಿಚಾರದ ಬಗ್ಗೆಯೂ ಕೂಡ ಚರ್ಚೆಯಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಎಚ್.ಡಿ. ಕುಮಾರಸ್ವಾಮಿಯವರು ಈ ಆಣೆ ಪ್ರಮಾಣದ ವಿಚಾರಕ್ಕೂ ಕೂಡ ಮಾತಾಡ್ತಾರೆ, ಒಂದಷ್ಟು ಸಲಹೆಗಳನ್ನು ಕೊಡ್ತಾರೆ. ಸೊ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬಿಜೆಪಿಯವರು ಆಣೆ ಪ್ರಮಾಣಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ನನಗೆ ಕ್ರಾಸ್ ವೋಟಿಂಗ್ ಹೊಸದೇನಲ್ಲ. ಬಿಜೆಪಿಯವರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗಬೇಡಿ. ಏನು ಮಾತಾಡಿದ್ರು ಕುಮಾರಸ್ವಾಮಿಯವರು ನೋಡ್ಕೊಂಡು ಬನ್ನಿ. ಅಲ್ಲಿ ನನ್ನ ಅಭಿಪ್ರಾಯ ನೆನ್ನೆನೇ ಹೇಳಿದ್ದೀನಿ. ಇವತ್ತು ಬಿ ಜೆ ಪಿಯ ಸ್ನೇಹಿತರುಗಳು
ಧರ್ಮಸ್ಥಳಕ್ಕೆ ಹೋಗಿ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು ಅನ್ನೋದೇನಿದೆ, ಕರೀತಕ್ಕಂಥದ್ದು ತಪ್ಪು ಅಂತ ನಾನೇನು ಹೇಳಲ್ಲ. ಆದರೆ ನನ್ನ ಅಭಿಪ್ರಾಯದಲ್ಲಿ ಮುಗಿದೋಗಿರೋ ಅಧ್ಯಾಯ. ಯಾಕೆಂದರೆ ಈ ಸರ್ಕಾರದಲ್ಲಿ ಯಾರನ್ನು ಬೇಕಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಯಾರಿಗೆ ಬೇಕಾದರೂ ಯಾವ ರೀತಿಯ ಆಮಿಷಗಳನ್ನು ಒಡ್ಡಿ ಅವರನ್ನು ಬದಲಾವಣೆ ಮಾಡ್ಕೋಬೋದು ಅಂತಕ್ಕಂಥವ್ರು ಎಕ್ಸ್ಪರ್ಟ್ಗಳಿದ್ದಾರೆ. ಅದರಿಂದ ಈ ಒಂದು ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಏನಾಗಿದೆ, ಇದೇನು ಹೊಸದಲ್ಲ. ಇವತ್ತು ಪಕ್ಕದಲ್ಲಿ ಅದು ಯಾವುದೋ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ದೇ ಆಗಿದೆಯಲ್ಲ. ಇಲ್ಲಿ ಪ್ರಶ್ನೆ ಇರೋದು ಮ್ಯಾನ್ ಪವರು, ಮಸಲ್ ಪವರು, ಮನಿ ಪವರು. ಇದರಲ್ಲಿ ಏನು ಬೇಕಾದರೂ ಮಾಡ್ತಾರೆ. ಈ ಚುನಾವಣೆಯಿಂದ ನಾನು BJPಯ ನನ್ನ ಮಿತ್ರ ಪಕ್ಷದ ಸ್ನೇಹಿತರಿಗೂ ಹೇಳ್ತೇನೆ, ಯಾರೂ ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗೋದು ಬೇಡ. ನಾನೀಗಾಗಲೇ ಮಾಡಾಯಿತು. ಇಲ್ಲಿ ನೋಡಿ, ಈಗ ನಮ್ಮ ಪಕ್ಷದ ಒಂದು ಕ್ರಾಸ್ ವೋಟಿಂಗ್ ಏನಿದೆ, ಮಾರನೇ ದಿವಸಲೇ ನನ್ನ ಪಕ್ಷದ 17 ಶಾಸಕರಿಗೂ ಬರಲಿಕ್ಕೆ ಹೇಳಿದೆ. 17 ಶಾಸಕರುಗಳು ಎಲ್ಲರೂ ಶಿಸ್ತುಬದ್ಧವಾಗಿ ಬಂದು ಹಾಜರಾತಿ ಮಾಡಿ ಅವರೆಲ್ಲ ನಮಗೆ. ಎಸ್ ಕುಮಾರಸ್ವಾಮಿ ಅವರ ಮಾತನ್ನ ಕೇಳಿಸ್ಕೊಂಡ್ರಲ್ಲ. ನನಗೇನು ಕ್ರಾಸ್ ವೋಟಿಂಗ್ ಹೊಸದೇನಲ್ಲ. ನನ್ನ ಪಕ್ಷಕ್ಕೆ ಹಿಂದಿನಿಂದಲೂ ಕೂಡ ಪಕ್ಷದಲ್ಲಿದ್ದಂಥವರೇ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ BJPಯವರು ಆತಂಕಕ್ಕೆ ಒಳಗಾಗಬೇಡಿ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಈಗಿನ CM ಧಾರಾಳವಾಗಿದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ಕ್ಷೇತ್ರದ ಜನರ ಮುಂದೆ ಹೋಗೋದಕ್ಕೆ ಕ್ರಾಸ್ ವೋಟ್ ಮಾಡಿರಬಹುದು. ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ ಅಂತ ಹೇಳಿ HD ಕುಮಾರಸ್ವಾಮಿಯವರು ಸಲಹೆಯನ್ನು ಕೊಟ್ಟರು. ಧರ್ಮಸ್ಥಳವನ್ನು ರಾಜಕೀಯವಾಗಿ ಬಳಸೋದು ಬೇಡ. ಸೊ ಇದು ಎಲ್ಲರ ಅಭಿಪ್ರಾಯ. ಅದರ ಜೊತೆಗೆ ದೆಹಲಿಯಲ್ಲಿ ವಿಜೇಂದ್ರ ಅವರ ಜೊತೆಗೆ ಮಾತಾಡ್ತೀನಿ. ಕುದುರೆ ವ್ಯಾಪಾರ ಮಾಡಿದ್ದು ಕಾಂಗ್ರೆಸ್ನವರು, ಅವರೇ ನಾವು ಮಾಡಿಲ್ಲ ಅಂತ ಹೇಳಿ ಇದನ್ನು ನಾವು ಆಪರೇಷನ್ ಹಸ್ತ ಅಂತ ಕರಿಬೇಕಾ? ಸೊ ಹೈಕಮಾಂಡ್ನವರು ಏನೂ ನಮ್ಮನ್ನು ಕರೆದಿಲ್ಲ. ಸೊ ನಾವೇ ಸಮಯ ಕೇಳಿ ಹೋಗ್ತಾ ಇದ್ದೀವಿ ಅಂತ R ಅಶೋಕ್ ಅವರು ಕೂಡ ಹೇಳಿದ್ದಾರೆ. ಸೊ ನೋಡೋಣ ಈ ಆಣೆ ಪ್ರಮಾಣದ ವಿಚಾರ, ಈ ಅಡ್ಡ ಮತದಾನದ ವಿಚಾರ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನೋದನ್ನು. ಧನ್ಯವಾದ.